ಯುಗಾದಿಗೂ ಮುನ್ನವೇ ಕೇಂದ್ರ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ತುಟ್ಟಿ ಭತ್ಯೆಯನ್ನು ಶೇಕಡ 2% ಹೆಚ್ಚಿಸಿ ಪಿಂಚಣಿದಾರರ ಡಿಆರ್‌ನ್ನು ಹೆಚ್ಚಿಸಿ ಕೇಂದ್ರ ಸಂಪುಟ ನಿರ್ಣಯವನ್ನು ತೆಗೆದುಕೊಂಡಿದೆ. ಜನವರಿ ತಿಂಗಳಿನಲ್ಲೇ ಪೂರ್ವಾನ್ವಯ ಆಗುತ್ತೆ. ಚಿನ್ನ ಮಾತ್ರ ಕೈಗೆ ಸಿಗ್ತಾನಿಲ್ಲ ರೀ, ಲೆಕ್ಕೆ ಬಂದಂಗೆ ಇದೆ. ಅದು ಹಾರ್ಕೊಂಡು ಹೋಗ್ತಾನೆ ಇದೆ. 92,000 ಹೋಗಿದೆ ಈಗ 10 ಗ್ರಾಮಿಗೆ. ಒಂದು ವರ್ಷದಲ್ಲಿ ಚಿನ್ನದ ಬೆಲೆ ಶೇಕಡ 35% ಹೆಚ್ಚಳ ಅಂತೆ. ಕೆಜಿ ಬೆಳ್ಳಿ ಕೂಡ 1,04,000 ರೂಪಾಯಿ ಏರಿಕೆ ಆಗಿದೆ 1 ಕೆಜಿ. ಆದಾಯ ತೆರಿಗೆ ಬಿಲ್ ಬಗ್ಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮ ಬ್ಯಾಂಕ್ ಖಾತೆಗಳನ್ನ ವಾಟ್ಸ್ಆಪ್, ಇಮೇಲ್, ಟೆಲಿಗ್ರಾಮ್ ಜೊತೆ ಅನುಸಂಧಾನ ಮಾಡಿಕೊಳ್ಳಬಹುದು. ಆದರೆ ಎಲ್ಲಾ ಚಟುವಟಿಕೆ ಮೇಲೆ ಐಟಿ ಕಣ್ಣಿರುತ್ತೆ, ಹುಷಾರಂತಿದ್ದಾರೆ. ಇನ್ನು ಮೇ 1ರಿಂದ ಎಟಿಎಂ ಶಾಕ್ ಬೇರೆ ತಗಲುತ್ತೆ. ಉಚಿತಗಳ ಮಿತಿ ದಾಟಿ ಒಮ್ಮೆ ವಿತ್ಡ್ರಾ ಮಾಡಿದ್ರು ಕೂಡ 23 ರೂಪಾಯಿ ಬೀಳುತ್ತೆ. ಅಧಿಕಾರಿಯೊಬ್ಬರಿಗೆ ಶಾಸಕ ಆರ್.ವಿ. ದೇಶಪಾಂಡೆ ನೀರಿನ ಬಾಟಲ್ನಲ್ಲಿ ಹೊಡೆಯೋಕೆ ಹೋದಂಥ ಘಟನೆ ಕಾರವಾರದಲ್ಲಿ ಆಗಿರೋದು. ಇದೊಂದು ಬಾಕಿ ಇತ್ತು ಸರ್ ನಿಮಗೆ. ಅತಿವೃಷ್ಟಿಯಿಂದ ಮನೆ ಕಳೆದುಕೊಂಡಂಥ ಮಹಿಳೆಗೆ ಪರಿಹಾರ ನೀಡೋಕೆ ತಡ ಆಗಿತ್ತು. ಮಹಿಳೆ ದೂರು ನೀಡಿದ್ದಕ್ಕೆ ದೇಶಪಾಂಡೆ ಸಿಟ್ಟಾದರು. ಅರ್ಜಿ ವಿಲೇವಾರಿ ಮಾಡದ ಕಂದಾಯ ಅಧಿಕಾರಿ ರೆಹಮಾನ್ ಮೇಲೆ ಕೋಪಗೊಂಡು ಕೂಗಾಡಿದರು. ವಕೀಲರ ತೀವ್ರ ವಿರೋಧದ ನಡುವೆಯೂ ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾರನ್ನು ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡಲಾಗಿದೆ. ಕೊಲಿಜಿಯಂ ಶಿಫಾರಸು ಅನ್ವಯ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಹೋಟೆಲ್ ರೆಸ್ಟೋರೆಂಟ್ಗಳು ಸರ್ವಿಸ್ ಚಾರ್ಜ್ ವಸೂಲಿ ಮಾಡುವುದು ಅನ್ಯಾಯವಾದ ವ್ಯಾಪಾರ ವಿಧಾನಕ್ಕೆ ಸಮ ಅಂತ ದೆಹಲಿ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಇನ್ನು ಕಡ್ಡಾಯವಾಗಿ ಸರ್ವಿಸ್ ಚಾರ್ಜ್ ಪಾವತಿ ಮಾಡಿ ಅಂತ ಬಿಲ್ ಜೊತೆಗೆ ಸೇರಿಸಿ ನೀಡುವುದು ಸರಿಯಲ್ಲ. ಸರ್ವಿಸ್ ಚಾರ್ಜ್ ಕೊಡೋದು ಬಿಡೋದು ಗ್ರಾಹಕರಿಗೆ ಸೇರಿತು ಅಂತ ಹೇಳಿ. ಬ್ರಿಟನ್ ಪ್ರವಾಸದಲ್ಲಿರುವ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಗೆ ಅಲ್ಲಿಯೂ ಪ್ರತಿಭಟನೆಯ ಬಿಸಿ ತಾಕಿದೆ. ಆಜಿಕರ್ ವೈದ್ಯೆಯ ಅತ್ಯಾಚಾರ ಖಂಡಿಸಿ ಪ್ರತಿಭಟಿಸಿದ್ರು. ಆದರೆ ಇದಕ್ಕೆಲ್ಲ ನಾನು ಹೆದರಲ್ಲ, ನಾನು ಬೆಂಗಾಲ್ ಟೈಗರ್ ಅಂತ ನೀತಿ ಗುಡುಗಿದ್ದಾರೆ. ರೈತರ ಪರ ಉಪವಾಸ ಸತ್ಯಾಗ್ರಹ ನಡೆಸಿದ್ದ ದಲೇವಾಲ್ ಪಂಜಾಬ್ ಸರ್ಕಾರದ ಭರವಸೆಗಳಿಗೆ ಹೋಗೊಟ್ಟು ದೀಕ್ಷೆಯನ್ನ ಕೈಬಿಟ್ಟಿದ್ದಾರೆ. ರೈತರಿಗಾಗಿ ಪ್ರಾಣವನ್ನೇ ಪಣಕ್ಕಿಟ್ಟ ದಲೇವಾಲ್ ಬಗ್ಗೆ ಸುಪ್ರೀಂ ಕೋರ್ಟ್ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಅವರ ಸತ್ಯಾಗ್ರಹದಿಂದ ಯಾವುದೇ ರಾಜಕೀಯ ಅಜೆಂಡಾ ಇಲ್ಲ, ಅವರು ನಿಜವಾದ ರೈತ ಅಂತ ಹೊಗಳಿದ್ದಾರೆ. ನೇಪಾಳದಲ್ಲಿ ಮತ್ತೆ ರಾಜಾಡಳಿತ ಹಿಂದೂ ರಾಷ್ಟ್ರ ಘೋಷಣೆಗೆ ಆಗ್ರಹಿಸಿ ಹಿಂದೂಗಳು ಬೀದಿಗೆ ಇಳಿದಿದ್ದಾರೆ. ಘಟನೆ ಹಿಂಸಾರೂಪವನ್ನು ತಳೆದಿದೆ. ಪ್ರತಿಭಟನಾಕಾರರು ಸೇನಾಪಡೆಗಳ ನಡುವೆ ಘರ್ಷಣೆಗಳು ಶುರುವಾಗಿದೆ. ಕಠ್ಮಂಡುವಿನಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ.